ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಟಿದ್ದೀವಿ ಮಂತ್ರಾಲಯಗೆ. ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋಗ್ತಿರೋದು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ಟ್ರೈನ್ ಇದ್ದಿದ್ದು 4 o'clockಗೆ, ಬಟ್ ನಮ್ಮ ಅಕ್ಕ 3:45ಗೆಲ್ಲ ಇರುತ್ತೆ, ಬೇಗ ಬಂದುಬಿಡಿ ಅಂತ ಹೇಳಿದ್ಲು. ಸರಿ ಯಾಕೆ ಸುಮ್ಮನೆ, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಟ್ರೈನಲ್ಲಿ. ನಾವು 3 ಜನ ಹೋಗ್ತಾ ಇರೋದು. ಫಸ್ಟ್ ಎಲ್ಲಾದರೂ ಹೋಗಿ ಬಂದಿದ್ರೆ ಅದೊಂದು ಗೊತ್ತಿರುತ್ತೆ ಹೇಗೆ ಏನು ಅಂತ. ನಮಗೆ ಯಾವ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು ಏನು ಅದು ಯಾವುದೂ ಕೂಡ ಗೊತ್ತಿರಲಿಲ್ಲ. ಸುಮ್ಮನೆ ಲೇಟ್ ಮಾಡ್ಕೊಂಬಿಟ್ಟು ಆಮೇಲೆ ಟ್ರೈನ್ ಮಿಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಬೇಗನೆ ಹೊರಟ್ಬಿಟ್ವಿ. ನಾವು ಮನೇನ ಒಂದು 2 o'clock ಹಂಗೆ ಬಿಟ್ವಿ. ನಮ್ಮದು ಟ್ರೈನ್ ಇದ್ದಿದ್ದು 3:45ಗೆ ಅಂತ ಅಕ್ಕ ಹೇಳಿದ್ಲಲ್ವ. ಸೊ ನಾವು 2 o'clock ಎಲ್ಲ ಮನೆ ಬಿಟ್ಬಿಟ್ವಿ. ರೈಲ್ವೆ ಸ್ಟೇಷನ್ ರೀಚ್ ಆಗೋ ಅಷ್ಟರಲ್ಲಿ ಒಂದು 2:30 ಆಗಿತ್ತು. ಯಾಕಂದರೆ ನಾವು ಮೆಟ್ರೋದಲ್ಲಿ ಬಂದ್ವಲ್ಲ, ವಿಜಯನಗರಿಂದ 2 ಸ್ಟಾಪು ಮೆಟ್ರೋಗೆ. ಅದು ಏನು ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ಮೆಟ್ರೋದಲ್ಲಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಒಂದು 5 ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇದೆ. ಗುಬ್ಬಿನ ಎತ್ಕೊಂಡು ಲಗೇಜೆಲ್ಲ ಎತ್ಕೊಳ್ಳೋದ್ರಿಂದ ನಮಗೊಂದು ಸ್ವಲ್ಪ ಟೈಮ್ ಆಯಿತು, ಒಂದು 10-15 ನಿಮಿಷ ಆಯಿತು ಅಷ್ಟೇ. ಅದನ್ನು ಬಿಟ್ಟರೆ ನಾರ್ಮಲಾಗಿ ಒಂದು 5 ಮಿನಿಟ್ಸಲ್ಲೇ ರೀಚ್ ಆಗಿಬಿಡ್ಬೋದು. ಇನ್ನೊಂದೇನೆಂದರೆ ಒಳಗಡೆಯಿಂದನೇ ಇದೆ, ಅಂದರೆ ಮೆಟ್ರೋ ಇಳಿದ ತಕ್ಷಣವೇ ಡೈರೆಕ್ಟಾಗೇ ನಾವು ರೈಲ್ವೆ ಸ್ಟೇಷನನ್ನು ರೀಚ್ ಆಗ್ಬೋದು. ರೋಡ್ ಕ್ರಾಸ್ ಮಾಡೋದು ಅಥವಾ ಹೊರಗಡೆ ಹೋಗಿ ಆಟೋ ಎಲ್ಲ ಹತ್ಕೊಂಡು ಹೋಗಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಮೆಟ್ರೋಯಿಂದ ಹೊರಗಡೆ ಬಂದು ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಂತ. ಆ ಥರ ಇರಲಿಲ್ಲ. ಮೆಟ್ರೋಯಿಂದನೇ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನಿಗೆ ದಾರಿ ಇದೆ. ಹಾಗಾಗಿ ನಮಗೆ ತುಂಬ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ನಮಗೆ 3:45ಕ್ಕೆ ಟ್ರೈನ್ ಅಂತ ಹೇಳಿದ್ಲ, ಆದರೆ ಟ್ರೈನ್ ಬಂದಿದೆ 4:30 ಆಯಿತು. ಆಲ್ಮೋಸ್ಟ್ ನಾವು 1.5 ಅವರ್ಸು ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡಿದ್ವಿ. ನನಗೇನು ವೇಟಿಂಗ್ ಪೀರಿಯಡ್ ಅಷ್ಟೊಂದು ಫೀಲ್ ಆಗಲಿ, ಯಾಕಂದರೆ ಗುಬ್ಬಿ ಇದ್ಲಲ್ಲ, ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಳೆ ಕೂಡ ಬಂತು. ಹತ್ಕೊಂಡ ತಕ್ಷಣವೇ ಆರಾಮಾಗಿ ಕೂತ್ಕೊಂಡ್ವಿ. ಸೀಟೆಲ್ಲ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಕೊಂಡಿದ್ವಿ. ಸೊ ಪರ್ ಹೆಡ್ಡು 900 ರೂಪೀಸು ಮೈಸೂರು ಟು ಮಂತ್ರಾಲಯಗೆ. ನಾವು ಬ್ಯಾಂಗ್ಳೂರಿಂದ ಬುಕ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅಕ್ಕ ಬುಕ್ ಮಾಡಿದ್ದಲ್ಲ, ಹಾಗಾಗಿ ಮೈಸೂರು ಥ್ರೂನೇ ಮಾಡಿದ್ಲು. ಅಲ್ಲೋಗ ಕರಿತೈತೆ ಹೋಗೋದು, ಅಕ್ಕ ಕರಿತೈತೆ ಹೋಗೋದು. ಸ್ಟಾರ್ಟ್ ಆಗೈತೆ. ಈ ವಿಂಡೋಸ್ ಎಲ್ಲ ಫುಲ್ ಓಪನ್ ಇತ್ತು. ಅಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟ್ರಾನ್ಸ್ಪರೆಂಟ್ ವಿಂಡೋ ಇತ್ತು, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಗುಬ್ಬಿನ ಅಲ್ಲಿ ನಿಲ್ಲಿಸಿದ್ದೆ, ನೋಡಲಿ ವ್ಯೂ ಅಂತ ಹೇಳಿ. ಅವಳು ನನಗೆ ತೋರಿಸ್ತಾ ಇದ್ಲು, ಕರೆದ್ಬಿಟ್ಟು ನೋಡು ಅಂತ. ಜೊತೆಗೆ ಒಂದು ಸ್ವಲ್ಪ ಮುದ್ದೆಲ್ಲ ಮಾಡ್ತಾ ಇದ್ಲು ಅವಳು. ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದೇನು ನಮಗೆ ಟಯರ್ಡ್ ಅಂತ ಕೂಡ ಫೀಲ್ ಆಗಿಲ್ಲ. ಟ್ರೈನ್ ಮೇ ಬಿ ಬೆಂಗಳೂರಿಂದ ಬುಕ್ ಮಾಡಿಕೊಂಡ್ರೆ ಇನ್ನೂ ಕಮ್ಮಿ ಆಗ್ಬೋದು ಅಂತ ಅನಿಸುತ್ತೆ ಪ್ರೈಸು. ಫಸ್ಟ್ ಬಂದು 750 ಇತ್ತು, ಆಮೇಲೆ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಯಿತು. 2 ಸೈಡಿಂದನೂ ಕೂಡ ನಮಗೆ ಒಬ್ಬರಿಗೆ 900 ರೂಪೀಸ್ ಬಿತ್ತು. ಹಾಗೆ ಜರ್ನಿ ಮಾಡ್ತಾ ಅಕ್ಕಪಕ್ಕದಲ್ಲಿ ವ್ಯೂನು ಕೂಡ ಎಂಜಾಯ್ ಮಾಡ್ತಾ ಇದ್ದೆ ನಾನು. ತುಂಬಾ ಚೆನ್ನಾಗಿತ್ತು, ಗ್ರೀನರಿಯಾಗಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಹಾಗೆ ನಾವು ಟೋಟಲ್ ಹೋಗಿದ್ದು 18 ಮೆಂಬರ್ಸು. ಸೊ ಎಲ್ಲರಿಗೂ ಒಂದೇ ಕಡೆ ಸೀಟ್ ಸಿಗಲಿಲ್ಲ. ಒಂದು ಸ್ವಲ್ಪ ಜನಕ್ಕೆ ಒಂದು ಕಡೆ, ಇನ್ನು ಒಂದು 5-6 ಜನಕ್ಕೆ ಇನ್ನೊಂದು ಕಡೆ ಸೀಟ್ ಸಿಕ್ಕಿತ್ತು. ಬಟ್ ಒಂದೇ ಬೋಗಿಯಾಗಿರೋದ್ರಿಂದ ನಾವು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ವಿ. ಹಾಗೆ ನಮ್ಮ ದೊಡ್ಡಮ್ಮ ಚಕ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಊರಿಂದ, ಅದನ್ನು ಗುಬ್ಬಿಗೆ ಕೊಟ್ಟಿದ್ದಾರೆ, ತಿಂತಾ ಇದ್ದಾಳೆ ಕೂತ್ಕೊಂಡವಳು. ಹಾಗೆ ನಾವು ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋದರೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ವಾಶ್ರೂಮು. ಸೊ ಕೆಲವರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ಫೀಲ್ ಆಗುತ್ತೆ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಹೇಳಿ. ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಮಿರರ್ ಇತ್ತಲ್ಲ, ಒಂದು ಕ್ಲಿಪ್ಪಿಗೆ ತೊಗೊಂಡೆ. ಹಾಗೆ ಸಾಂಗ್ ಹಾಕಿಬಿಟ್ಟಿದ್ವಿ ಅಮ್ಮನ ಫೋನಲ್ಲಿ, ಅವಳು ಡ್ಯಾನ್ಸ್ ಮಾಡಲಿ ಅಂತ ಹೇಳಿ. ಸೊ ಕೆಲವೊಂದು ಅಷ್ಟೊತ್ತು ಡ್ಯಾನ್ಸ್ ಮಾಡ್ಕೊಂಡಿದ್ಲು ಅವಳು ಕೂಡ. ನಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಯ್ತು ಅಂತಲೇ ಹೇಳ್ಬೋದು. ಏನಾದರೂ ಒಂದು ಚೂರು ಮ್ಯೂಸಿಕ್ ಪ್ಲೇ ಆಗಂಗಿಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳಂತೂ. ಕರ್ಕೊಳ್ಳ ಏಯ್ ಪಿಕ್ಲ ಆಮೇಲೆ ಒಂದು ಸ್ವಲ್ಪ ವಿಚಿತ್ರವಾಗೆಲ್ಲ ಆಡ್ಕೊಂಡು ಬಾಯೆಲ್ಲ ತೆಕ್ಕೊಂಡು ಏನೇನೋ ಸ್ಟೆಪ್ಸ್ಗಳು ಹಾಕ್ಕೊಂಡಿದ್ಲು ಅವಳಂತೂ. ಅದಾದಮೇಲೆ ಚುರುಮುರಿ ಬಂತು ಹಂಗೆ ಟ್ರೈನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ಒಂದೊಂದು ತೊಗೊಂಡ್ವಿ. ಎಷ್ಟು ಖಾರ ಹಾಕಿದ್ದಾನೆ ಪುಣ್ಯಾತ್ಮ ಅಂದರೆ ತಿನ್ನೋದಕ್ಕೆ ಆಗಲಿಲ್ಲ. ಫುಲ್ ಬಾಯೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡ್ತು, ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು, ಅಷ್ಟು ಖಾರ ಹಾಕ್ಬಿಟ್ಟಿದ್ದಾರೆ. ನಾನೊಂದು ಅರ್ಧ ತಿಂದೆ, ಆಮೇಲೆ ತಿನ್ನೋಕ್ಕಾಗಲಿಲ್ಲ, ಬಿಸಾಕ್ಬಿಟ್ಟೆ. ಯಾರು ಅಷ್ಟೊಂದು ಖಾರ ತಿಂತಾರೆ ಅಂತ ಹೇಳಿ. ಅಷ್ಟು ಖಾರ ತಿಂದ್ಬಿಟ್ಟು ನೀರು ಮೇಲೆ ನೀರು ಕುಡ್ದಿದ್ದಾಯಿತು, ಅಷ್ಟು ಖಾರ ಹಾಕಿಬಿಟ್ಟಿದ್ರು. ಅದಾದಮೇಲೆ ನಾವು ಊಟಕ್ಕೆ ಅಲ್ಲೇ ನಮ್ಮ ದೊಡ್ಡಮ್ಮ ಎಲ್ಲ ಸೇರಿಕೊಂಡು ರೊಟ್ಟಿ ಹಾಗೆ ಮೊಸರನ್ನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಅದನ್ನೇ ಒಂದು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಬಂದ್ವಿ. ಗುಬ್ಬಿ ಮಲಗ್ತಾನೆ ಇಲ್ಲ, ನನಗಂತೂ ಫುಲ್ ನಿದ್ದೆ ಎಳಿತಾ ಇತ್ತು. ಅವಳಂತೂ ಮಲಗಲೇ ಇಲ್ಲ, ಫುಲ್ ಆ ಕಡೆಯಿಂದ ಈ ಕಡೆ ಆ ಸೀಟದು ಕಂಬಿ ಎಲ್ಲ ಇಟ್ಕೊಂಡು ಫುಲ್ ಆಟ ಆಡ್ಕೊಂಡಿದ್ಲು. ನನಗೆ ಭಯ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಹೇಳಿ ಒಂದಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಆಮೇಲೆ ನಮ್ಮ ಅಕ್ಕನ ಪಕ್ಕದಲ್ಲಿ ಹೋಗಿ ಹಾಗೆ ಮಲ್ಕೊಂಡ್ಬಿಟ್ಲು. ಆ ಟೈಮಲ್ಲಿ ಒಂದು ಸ್ವಲ್ಪ ನಾನು ನಿದ್ದೆ ಮಾಡಿಕೊಂಡೆ ಅಷ್ಟೇ. ಏನು ಒಂದು ಮಲಗಿದ್ರೆ 1 ಅವರ್ ಮಲಗಿರ್ತೀವಿ ಅಷ್ಟೇ. ಅಷ್ಟೊತ್ತಿಗೆ ನಮ್ಮದು ಸ್ಟಾಪ್ ಕೂಡ ಬಂದುಬಿಡ್ತು, ಮಂತ್ರಾಲಯ ಸ್ಟಾಪು. ನಾವು 1 ಗಂಟೆಗೇನೋ ರೀಚ್ ಆದ್ವಿ ಅಂತ ಅನಿಸುತ್ತೆ ಮಂತ್ರಾಲಯಗೆ. ಮಂತ್ರಾಲಯ ಇಳಿದ ತಕ್ಷಣವೇ ನಾವು ಟಿ ಮಾಡ್ಕೊಂಡ್ವಿ, ಯಾಕಂದರೆ ಜಾಸ್ತಿ ಜನ ಇದ್ವಲ್ಲ. ಹಾಗಾಗಿ ಒಂದು ಟಿ ಮಾಡ್ಕೊಂಡು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಟೆಂಪಲ್ ಹತ್ರ. ಅಲ್ಲಿ ಎಲ್ಲಾದರೂ ರೂಮ್ ಏನಾದರೂ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಿಫೋರ್ ಬುಕ್ಕಿಂಗ್ ಕೂಡ ಮಾಡ್ಕೊಳ್ಬೋದು. ನಮಗೆ ಯಾವುದೂ ರೂಮ್ ಸಿಕ್ಕಿರಲಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಅಲ್ಲೇ ನಾವು ಇಳಿತಿದ್ದಂಗೆ ತುಂಬ ಜನ ಕೇಳ್ತಿರ್ತಾರೆ ರೂಮ್ ಬುಕ್ಕಿಂಗ್ ಆಗಿರ್ಬೋದು, ಅಥವಾ ಆಟೋಗೆ ಅಥವಾ ಈ ಥರ ಟಿಗೆ ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡು ಬಿಟ್ಟರೆ ಅವರೇ ಹತ್ತಿಸಿ ಅವರೇ ಕರ್ಕೊಂಡೋಗಿ ಇಳಿಸ್ಬಿಡ್ತಾರೆ. ಅಷ್ಟು ಜನ ಬಂದು ಮೈ ಮೇಲೆ ಬೀಳ್ತಾ ಇರ್ತಾರೆ, ಬನ್ನಿ ಅಂತ. ಹಾಗೆ ನಮಗೆ ಒಂದು ರೂಮ್ ಕೂಡ ಸಿಕ್ತು. ಇದು ಫುಲ್ ದೊಡ್ಡದಾಗಿದೆ. ಆದರೆ ಏನು ಪ್ರಾಬ್ಲಮ್ ಆಯ್ತು ಅಂದರೆ ನಮಗೆ ಫುಲ್ ಲಾಸ್ಟ್ ಫ್ಲೋರಲ್ಲಿ ಸಿಕ್ಕಿತ್ತು, ಒಂದು 3rd ಫ್ಲೋರ್ ಅಂತ ಅನಿಸುತ್ತೆ. ಅಲ್ಲಿಗೆ ಹತ್ಕೊಂಡು ಬರೋ ಅಷ್ಟರಲ್ಲೇ ಸಾಕು ಆಗಿಬಿಡ್ತು. ಯಾಕಂದ್ರೆ ಸ್ವಲ್ಪ ಏಜ್ ಆಗಿದ್ದವರು ಇದ್ದರು, ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಯ್ತು ಹತ್ಕೊಂಡು ಬಂದ ತಕ್ಷಣವೇ ಫಸ್ಟ್ ಎಲ್ಲರೂ 1 ಅವರ್ ಮಲಗಿಬಿಟ್ವಿ. ಅದಾದಮೇಲೆ ಒಬ್ಬೊಬ್ಬರೇ ಎದ್ದು ಫ್ರೆಶ್ ಅಪ್ ಆಗಿ ನಾವು ಇವಾಗ ದರ್ಶನಕ್ಕೆ ಹೊರಟ್ವಿ. ಹಾಗೆ ಈ ಥರ ನಾಮ ಇಡೋರು ಕೂಡ ಅವರೇ ಬಂದು ಇಡ್ತಾಯಿದ್ರು. ಇಲ್ಲೂ ಕೂಡ ಅಷ್ಟೇ, ನಾವೇನು ಅವ್ರನ್ನ ಕೇಳೋ ಥರನೇ ಇರಲ್ಲ ಇಡಿ ಅಂತ. ಅವರೇ ಬಂದು ನಮ್ಮ ಮನೆ ಹತ್ರ ತೆಗೆದು ಇಟ್ಬಿಡ್ತಾರೆ. ಪರ್ಮಿಷನ್ ಎಲ್ಲ ಏನೂ ಕೇಳಲ್ಲ ಅವರು, ಇಡೋದಾ ಬೇಕಾ ಏನಿಲ್ಲ, ಜಸ್ಟ್ ಬಂದು ಇಟ್ಬಿಡ್ತಾರೆ ಅವ್ರಿಗೆ. ಆ ಥರ ಎಲ್ಲ ಮಾಡ್ತಾರೆ. ಪರ್ಮಿಷನ್ ಕೇಳೋದು ಆ ಥರದ್ದೆಲ್ಲ ಏನೂ ಇಲ್ಲವೇ ಇಲ್ಲ. ಎಲ್ಲರೂ ಒಂದು ಕಡೆಯಿಂದ ಹಾಕಿಸ್ಕೊಂಡ್ವಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು.
ಆ ಗಂಧ ಎಲ್ಲರ ಹಣೆ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಅದಾದಮೇಲೆ ಯಾವುದ್ಯಾವುದೋ ಸ್ಯಾರಿ ತೊಗೊಂಡು ಏನೇನೋ ಕತೆ ಮಾಡಿ ಫೈನಲಾಗಿ ಲೆಹೆಂಗಾನೇ ಹಾಕ್ಕೊಂಬಿಡೋಣ ಅಂತ ಹೇಳಿ ಇದನ್ನು ತೆಗೆದಿಟ್ಕೊಂಡೆ. ಸೊ ಫೈನಲಿ ದರ್ಶನಕ್ಕೆ ಅಂತ ಬಂದ್ವಿ ಮಂತ್ರಾಲಯಗೆ. ಆಲ್ಮೋಸ್ಟ್ ನಾನು 3 ಇಯರ್ಸಿಂದ ಅಂದ್ಕೊಳ್ತಾ ಇದ್ದೆ ಆಯಿತಾ ಮಂತ್ರಾಲಯಕ್ಕೆ ಬರಬೇಕಂತ. 2023ಯಲ್ಲಿ ನನಗೆ ಅನ್ನಿಸ್ತು ಹೋಗಬೇಕು ಅಂತ. ಆದರೆ ಏನು ಹೋಗಲೇಬೇಕು ಅಂತೆಲ್ಲ ಡಿಸೈಡ್ ಆ ಥರದ್ದೆಲ್ಲ ಏನೂ ಮಾಡಿರಲಿಲ್ಲ. ಹೋಗಬೇಕು ಅಂತ ಅಂದ್ಕೊಂಡೆ ಅಷ್ಟೇ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಗುಬ್ಬಿದು ಪ್ರೆಗ್ನೆನ್ಸಿದು ಕನ್ಫರ್ಮ್ ಆಯಿತು. ಹಾಗಾಗಿ ಆ ಟೈಮಲ್ಲಿ ಹೋಗೋದಕ್ಕಾಗಲ್ಲ ಅಂತ ಪ್ಲ್ಯಾನ್ ಅಲ್ಲಿಗೆ ಬಿಟ್ಟಿದ್ದೆ. ಗುಬ್ಬಿ ಕೂಡ ಗುರುವಾರನೇ ಹುಟ್ಟಿದ್ದು. ಅವತ್ತು ಏಕಾದಶಿನೂ ಏನೋ ಇತ್ತು ರಾಯರ ದಿನದಲ್ಲಿ. ತುಂಬ ಒಳ್ಳೆಯ ದಿನ ಅವಳು ಹುಟ್ಟಿದ್ದು ಅವತ್ತು. ಸಂಕಷ್ಟ ಏನೋ ಇತ್ತು ಅನಿಸುತ್ತೆ ಅವಳು ಹುಟ್ಟಿದ ದಿನ. ಅವಳು ಹುಟ್ಟಾದ್ಮೇಲೆ ನನಗೆ ಇನ್ನೂ ಅನ್ನಿಸ್ತು ಹೋಗಬೇಕು ಅಂತ. ಅದಾದಮೇಲೆ ಕೆಲವೊಂದಷ್ಟು ಇನ್ಸಿಡೆಂಟು ಅದು ಇದು ಎಲ್ಲ ಆದಮೇಲೆ ಅಮ್ಮನಿಗೆ ಹುಷಾರೆಲ್ಲ ತಪ್ಪಲ್ವ, ಆ ಟೈಮಲ್ಲೂ ಕೂಡ ನಾನು ಅರಿಸ್ಕೊಂಡಿದ್ದೆ ನಾನ್ ವೆಜ್ ಎಲ್ಲ ಬಿಡ್ತೀನಿ ಥರ್ಸ್ಡೇ ಟೈಮ್ ಅಂತ ಹೇಳಿ. ಹಾಗೆ ಆಲ್ಮೋಸ್ಟ್ ನನಗೆ 3 ಮಂತ್ಸಿಂದ ನಾನ್ ವೆಜ್ಜು ಕೂಡ ಬಿಟ್ಟಿದ್ದೀನಿ. ಅದರಿಂದನೋ ಏನೋ ಗೊತ್ತಿಲ್ಲ ಈ ಸಲ ರಾಯರು ದೊಡ್ಡ ಮನ್ಸು ಮಾಡಿ ನನ್ನನ್ನು ಕರೆಸ್ಕೊಂಡಿದ್ದಾರೆ. ಜೂನಲ್ಲೇ ಹೋಗಬೇಕಿತ್ತು, June 5 ಹೋಗಬೇಕಿತ್ತು. ಆವಾಗ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ಟಿಕೆಟ್ ಎಲ್ಲ ಸಿಕ್ಕಿರಲಿಲ್ಲ ಅಂತ ಹೇಳಿಬಿಟ್ಟು ಹೋಗಲಿಲ್ಲ. ಅದಾದಮೇಲೆ ಜುಲೈಯಲ್ಲಿ ಫಿಕ್ಸ್ ಮಾಡಿದ್ವಿ ಹೋಗಬೇಕಂತ, ಫ್ಯಾಮಿಲಿ ಎಲ್ಲರೂ ಹೋಗಬೇಕಂತಲೇ ಆವಾಗಲೇ ಬುಕ್ ಮಾಡಿದ್ವಿ. ಬಟ್ ನನಗೇನು ಅಂತಂದರೆ ಫಸ್ಟೆಲ್ಲ ಹೋಗ್ಬೇಕು ಅನಿಸಿತ್ತು. ಬಟ್ ಆಮೇಲೆ ಬೇಡ ಹೋಗೋದು, ಇನ್ಯಾವಾಗಲಾದರೂ ಹೋಗೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಲ್ಲರೂ ಹೇಳ್ತಾರೆ ನಾರ್ಮಲಾಗಿ ಕೆಲವೊಂದಷ್ಟು ಟೆಂಪಲ್ಗಳಿಗೆ ದೇವ್ರುಗಳು ಅವ್ರಾಗ ಅವರೇ ಕರ್ಸ್ಕೊಳ್ಬೇಕಂತೆ. ಅಲ್ಲಿವರೆಗೂ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಟೆಂಪಲಿಗೆ ಹೋಗೋದಕ್ಕಾಗಲ್ಲ ಅಂತ. ಅದು ಈ ವಿಷಯದಲ್ಲಿ ನಿಜ ಆಯಿತು ಅಂತ ಅನಿಸುತ್ತೆ ನನಗೇನೋ. ಯಾಕಂದರೆ ತುಂಬ ಫಸ್ಟ್ ಅಂದ್ಕೊಳ್ತದೆ ಹೋಗ್ಬೇಕಂತ, ಹೋಗೋದಕ್ಕಾಗಿರಲಿಲ್ಲ. ಈ ಸಲ ಅಯ್ಯೋ ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆ ದರ್ಶನ ಮಾಡ್ಕೊಂಡು ಬಂದೆ. ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನ ಜಾಸ್ತಿ ಇದ್ದರು, ಬಟ್ ನನಗೇನೋ ತುಂಬ ಜನ ರಶ್ಶು ಆ ಥರದ್ದೆಲ್ಲ ನನಗೇನು ಅನ್ನಿಸ್ಲೇ ಇಲ್ಲ. ನಾವೇನು ದರ್ಶನಕ್ಕೆ ತುಂಬ ಹೊತ್ತು ಕೂಡ ಕಾದ್ವಿ ಆ ಥರದ್ದು ಏನೂ ಇಲ್ಲ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ನಮಗೆ ದರ್ಶನ ಆಗೋಗ್ಬಿಡ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಕೆಲವೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದೆಲ್ಲನೂ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಅದಾದಮೇಲೆ ಅಲ್ಲೇ ತಿಂಡಿ ಮಾಡಿಕೊಂಡು ಇಲ್ಲಿ ಈ ಥರದ್ದು ಮೆಹಂದಿ ಹಾಕ್ತಾಯಿದ್ರು, ನಾವೆಲ್ಲರೂ ಹಾಕಿಸ್ಕೊಂಡ್ವಿ. ಇದೊಂಥರ ಚೆನ್ನಾಗಿರುತ್ತೆ. ಅದಲ್ಲದೆ ಗುಬ್ಬಿಗೆ ಈ ಥರ ಮೆಹಂದಿ ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವಳಿಗೂ 2 ಕೈಗೂ ಕೂಡ ಹಾಕಿಸ್ದೆ. ಒಂದು ಕೈಗೆ ಹಾಕ್ಸೋಣ ಅಂತ ಅಂದ್ಕೊಂಡೆ, ಬಟ್ ಅವಳು 2 ಕೈನೂ ಹಿಡಿದು 2 ಕೈಗೂ ಕೂಡ ಹಾಕಿಸ್ಕೊಂಡ್ಲು. ಆದರೆ ಗುಬ್ಬಿ ಡ್ರೆಸ್ ಅವತಾರ ನೋಡಿ, ಪ್ಯಾಂಟೇ ಹಾಕಿಸ್ಕೊಂಡಿಲ್ಲ, ಬರೀ ಟಾಪ್ ಹಾಕಿಸ್ಕೊಂಡು ನಿಂತಿದ್ದಾಳೆ. ಇವಳ್ದೊಂದು ದೊಡ್ಡ ಕತೆ ಡ್ರೆಸ್ದು. ನಮ್ಮ ಪಾಪದಿಲ್ಲ, ಎತ್ಕೊಳ್ಳಿ, ನಮ್ಮ ಪಾಪಗಿಲ್ಲ. ಸರಿ ಆಯ್ತು. ತೋರ್ಸು ಗುಬ್ಬಿ, ತೋರ್ಸು. ಎಲ್ಲರೂ ಹಾಕಿಸ್ಕೊಂಡ್ವಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಹಾಕಿಸ್ಕೊಂಡು ಆಮೇಲೆ ಫೋಟೋ ಕೂಡ ತೊಗೊಂಡ್ವಿ. ಗುಬ್ಬಿದೆ ಡ್ರೆಸ್ ಏನು ಕತೆ ಅಂದರೆ, ಅವಳಿಗೆ ಒಂದು 3-4 ಜೊತೆ ತೊಗೊಂಡು ಬಂದಿದ್ದೆ ನಾನು ಹಾಕೋಣ ಅಂತ. ಯಾಕಂದರೆ ನಾರ್ಮಲಾಗಿ ಅವಳು ಟೀ ಶರ್ಟು ಆ ಥರದ್ದೇ ಹಾಕೋದಕ್ಕೆ ಪ್ರಿಫರ್ ಮಾಡ್ತಾಳೆ. ಇಲ್ಲಾಂದರೆ ಯಾವುದಾದ್ರೂ ಹಳೆಯ ಬಟ್ಟೆ ಇರುತ್ತೆ ಗೊತ್ತಾ, ಕಲರ್ ಶೇಡ್ ಆಗಿರೋದು, ಇಲ್ಲಾಂದರೆ ಹರಿದೋಗಿರೋ ಬಟ್ಟೆ, ಇಂಥವನ್ನೇ ಪ್ರಿಫರ್ ಮಾಡ್ತಾಳೆ ಯಾವಾಗಲೂ ಹಾಕ್ಕೊಳ್ಳೋಕ್ಕೆ. ಹೊಸ ಡ್ರೆಸ್ಗಳು ಹಾಕ್ಕೊಳ್ಳೋದೇ ಇಲ್ಲ ಅವಳು. ಎಷ್ಟು ಫೋರ್ಸ್ ಮಾಡಿ ಹಾಕಬೇಕು ಅಂತ ಅಂದ್ರೂ ಹಾಕಿಸ್ಕೊಳ್ಳೋದೇ ಇಲ್ಲ ಅವಳು. ಹಾಗಾಗಿ ನಾನೇನು ಮಾಡಿದೆ, ಒಂದು 3-4 ಜೊತೆ ಡ್ರೆಸ್ ತೊಗೊಂಡು ಬಂದಿದ್ದೆ. ಅವಳು ಯಾವುದು ಹಾಕ್ಕೊತಾಳೋ ಅದನ್ನು ಹಾಕೋಣ ಅಂತ ಹೇಳಿ. ಬಟ್ ಅವಳು ಯಾವುದು ಹಾಕಿಸ್ಕೊಳ್ಳಿಲ್ಲ. ಫೈನಲಾಗಿ ಇದನ್ನು ಕಷ್ಟಪಟ್ಟು ಚೆನ್ನಾಗಿದೆ ಅಮ್ಮು, ಹೂವು ಇದೆ ಅಂತ ಎಲ್ಲ ಹೇಳಿ ಹಾಕ್ಸಿದ್ದಾಯಿತು. ಹೆಂಗೋ ಹಾಕಿಸ್ಕೊಂಡ್ಲು, ಬಟ್ ಪ್ಯಾಂಟ್ ಹಾಕಿಸ್ಕೊಳ್ಳಿಲ್ಲ. ಸರಿ ಬಿಡು, ಅಟ್ಲೀಸ್ಟ್ ಇದನ್ನಾದರೂ ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆಗಿಬಿಟ್ವಿ.
ಹಾಗೆ ಇಲ್ಲಿ ಕೆಲವೊಂದಷ್ಟು ಟೆಂಪಲ್ಗಳಿದೆ ಅಂತ ಹೇಳಿ ಅದನ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ. ಇದಕ್ಕೂ ಕೂಡ ಅಷ್ಟೇ, ಅಲ್ಲೇ ಆಟೋದವ್ರು ತುಂಬ ಫೋರ್ಸ್ ಮಾಡಿ ಕರಿತಾ ಇರ್ತಾರೆ, ನಮ್ಮ ಆಟೋಗೆ ಬನ್ನಿ ಅಂತ ಹೇಳಿ. ಒಂದು ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ, ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇನ್ನು ಕೆಲವೊಂದಷ್ಟು ದೇವಸ್ಥಾನಗಳಿದ್ದಾವೆ ಅಂತ ಹೇಳಿ ಅದೆಲ್ಲನೂ ಹೋಗಿ ನೋಡ್ಕೊಂಬರೋಣ ಅಂತ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 2 ಆಟೋ ಮಾಡ್ಕೊಂಡ್ವಿ, ಜಾಸ್ತಿ ಜನ ಇದೆ ಅಲ್ವಾ, ಒಂದೇ ಆಟೋದಲ್ಲಿ ಆಗಲ್ಲ ಅಂತ ಹೇಳಿ. ಸೊ ಒಂದು ಫ್ಯಾಮಿಲಿ ಒಂದು ಆಟೋದಲ್ಲಿ, ನಾವೆಲ್ಲ ಇನ್ನೊಂದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಪರ್ ಹೆಡ್ ಒಬ್ಬರಿಗೆ 100 ರೂಪೀಸ್ ತೊಗೊಂಡ್ರು. ನೈಟ್ 10 o'clockಗೆ ನಮ್ಮದು ರಿಟರ್ನ್ ಟ್ರೈನ್ ಇದ್ದಿದ್ದು, ಹಾಗಾಗಿ ಟೆಂಪಲ್ಗಳೆಲ್ಲ ಇತ್ತಲ್ಲ ಅದೆಲ್ಲ ಕವರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಅಂತೂ ತುಂಬ ಬಿಸಿಲಿತ್ತು. ಸ್ಟಾರ್ಟಿಂಗ್ ನನಗೆ ಅಷ್ಟೊಂದು ಫೀಲ್ ಆಗಲಿಲ್ಲ, ಬಟ್ ಹೋಗ್ತಾ ಸಿಕ್ಕಾಬಟ್ಟೆ ಬಿಸಿಲಾದಂಗೆ ಫೀಲ್ ಆಗ್ತಾ ಇತ್ತು. ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಅಷ್ಟೊಂದೇನು ಫೀಲ್ ಆಗಲಿಲ್ಲ, ಬಟ್ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ ಬಿಸಿಲಿಗೆ ಅಷ್ಟೇ. ಬಾ ಜೋರಾಗ ಅಮ್ಮ ಮೆಹಂದಿ ತೋರ್ಸಪ್ಪ ನಿಂದು ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಇನ್ನೂ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿನೂ ಕೂಡ ಮಳೆ ಇಲ್ಲ, 1 ವೀಕ್ ಆಯ್ತಂತೆ. ಫುಲ್ಲು ಜಮೀನಲ್ಲೆಲ್ಲ ಏನೇನು ಬೆಳೆದಿದ್ರಲ್ಲ ಅದೆಲ್ಲ ಸ್ವಲ್ಪ ಒಣಗೋದಂಗೆ ಆಗಿದೆ. ಅದೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಒಂದು ಚಂಪಾ ಗಿಡ ಇತ್ತು, 2 ಕಡೆ ಹಾಕಿದ್ರು, ಪಿಂಕ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನನಗಂತೂ ಅದು ಸಿಕ್ಕಿರಲಿ, ಯಾಕಂದರೆ ಆ ಕಡೆ ಎಲ್ಲ ಫುಲ್ಲು ಗೇಟ್ ಲಾಕ್ ಮಾಡಿಬಿಟ್ಟಿದ್ರು. ನನ್ನ ಸಾಗರ್ ಅಂತ ಬಂದಿದ್ದ, ಅವನಿಗೆ ಹೇಳಿದೆ ಹೂವು ಕಿತ್ಕೊಂಬಂದು ಕೊಡೋ ಅಂತ. ಅವ್ನು ಪಾಪ ಸಂದಿಲ್ ತುರ್ಕೊಂಡು ಹೋಗಿ ಒಂದು ಕಿತ್ಕೊಂಬಂದು ಕೊಟ್ಟ. ಅದ್ರದ್ದು ಒಂದು ಫೋಟೋ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಏನಾದರೂ ಸೈಡಲ್ಲಿ ಏನಾದರೂ ಹಾಕ್ಬಿಟ್ಟಿದ್ದೀರಾ ಕಡ್ಡಿ ಕಟ್ ಮಾಡ್ಕೊಂಡು ಬರ್ತಾಯಿದ್ದೆ, ಗಿಡ ಹಾಕ್ಬೋದಿತ್ತು ಮನೇಲಿ. ಇವಾಗ ಗಿಡದ ಮೇಲೆಲ್ಲ ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿಬಿಟ್ಟಿದೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ, ಬಟ್ ಗಿಡ ಅಥವಾ ಹೂವಿನ ನೋಡಿದಾಗ ಅದ್ರ ಮೇಲಿರೋ ಆಸೆ ಅಂತೂ ಹಾಗೆ ಇರುತ್ತೆ. ಮಳೆ ಅಂತೂ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಅದರಲ್ಲೂ ರೈತರಿಗಂತೂ ತುಂಬಾ ಇಂಪಾರ್ಟೆಂಟು. ಇಲ್ಲೂ ಒಂದು ಡ್ಯಾಮ್ ಇದೆ, ಆದರೆ ನೀರೇ ಇಲ್ಲ, ಇದರಲ್ಲಿ ಫುಲ್ ಕಮ್ಮಿ ಇದೆ. ಇಲ್ಲಿ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟಿತ್ತು, ಅವರು ಹಾಕಿದ್ರಲ್ವ ಏನೇನೋ ಬೆಳೆದಿದ್ರು ರೈತರು, ಅದೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು, ಎಲ್ಲ ಬಾಡೋದಂಗೆ ಆಗಿಬಿಟ್ಟಿತ್ತು. ನೆಕ್ಸ್ಟು ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇದು ಕೂಡ ಅಲ್ಲಿ ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಪ್ರತಿ ಸಲ ಏನಾಗುತ್ತೆ ಅಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ನಾನೇ ವೀಡಿಯೋ ಮಾಡ್ತಿರ್ತೀನಿ, ಬಟ್ ನನ್ನನ್ನು ಯಾರೂ ಕ್ಯಾಪ್ಚರೇ ಮಾಡಲ್ಲ. ಅದನ್ನೇ ನಾನು ನನ್ನ ಮಗನಿಗೆ ಹೇಳಿದೆ, ಅದಕ್ಕೆ ಅವನು ಪಾಪ ಕೊಡು ಅಂತ ಹೇಳಿ ಅವನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡ. ನಡಿ ನನ್ನನ್ನು ಯಾರೂ ಮಾಡಲ್ಲ. ಹ್ಞೂ ತಗೋ ಹೋಯ್ತೀನಿ. मम्मी बानो बानो मम्मी बान ಅಲ್ಲೋಡಲ್ಲಿ ಅಸ್ಕೋ ಇಲ್ಲೇ ಕೆಳಗಡೆ ಆಂಜನೇಯ ಸ್ವಾಮಿದು ಪಾದರಕ್ಷೆ ಕೂಡ ಇತ್ತು, ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮೇಲೆ ಆಂಜನೇಯನ ಟೆಂಪಲ್ ಇತ್ತು, ಕಲ್ಲಲ್ಲೇನೆ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋದಿತ್ತು. ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಇನ್ನೂ ಒಂದು 2-3 ಟೆಂಪಲ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ, ಬಟ್ ನನಗೆ ತುಂಬ ಬಿಸಿಲಿದೆ ಅನ್ನೋ ಥರ ಫೀಲ್ ಆಗ್ತಾ ಇಲ್ಲ, ಬಟ್ ಚೆನ್ನಾಗಿದೆ.
ಇಲ್ಲೇ ನೀರು ಇಟ್ಕೊಂಡು ಕುಡಿತೋದೆ, ನೀರು ಬರ್ತಾ ಇದೆ. ಹಾಗೆ ನನಗೆ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಕಲೆಕ್ಟ್ ಮಾಡೋ ಒಂದು ಅಭ್ಯಾಸ ಇದೆ. ನಾನು ಯಾವ್ಯಾವ ಪ್ಲೇಸ್ ಹೋಗಿರ್ತೀನಿ ಅಲ್ಲಿ ಫ್ರಿಜ್ ಮ್ಯಾಗ್ನೆಟ್ ಸಿಕ್ಕರೆ ಅದನ್ನು ತೊಗೊಳ್ತೀನಿ. ಫಸ್ಟಿಂದ ಯಾರು ನನ್ನ ವ್ಲಾಗ್ನ ನೋಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ರಾಯರು ಬಂದು ವಿಶ್ರಾಂತಿ ತೊಗೊಳ್ತಾ ಇದ್ರು, ಜೊತೆಗೆ ಧ್ಯಾನ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಮಂಟಪ ಎಲ್ಲ ಇದೆ. ಈ ಒಂದು ಜಾಗಕ್ಕೆ ಬಂದ್ವಿ. ಇಲ್ಲಿ ಫಸ್ಟು ನೀರ ಹತ್ರ ಎಲ್ಲ ಬಿಡ್ತಾ ಇದ್ರಂತೆ, ಬಟ್ ಇವಾಗ ಲಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬಿಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅಲ್ಲಿ ಎಲ್ಲ ಹೋಗಿ ನೀರಲ್ಲಿ ಒಂದು ಸ್ವಲ್ಪ ಆಟಾಡ್ಕೊಂಡೆಲ್ಲ ಬರ್ಬೋದಿತ್ತು. ಬಟ್ ಅದನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ವೆದರ್ ತುಂಬಾ ಚೆನ್ನಾಗಿತ್ತು. ಅಷ್ಟು ಬಿಸಿಲಿದ್ರೂ ಕೂಡ ಒಂಥರ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಸುತ್ತಲೂ ಮರಗಳಿರೋದ್ರಿಂದ ಬಿಸಿಲುದೇ ನಮಗೆ ಅಷ್ಟೊಂದು ಫೀಲ್ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ಒಂಥರ ತುಂಬ ಕೂಲ್ ಅನ್ನೋ ಥರ ಇತ್ತು ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಮರದ ಹತ್ರ ಎಲ್ಲ ಸಗಣಿಯಿಂದ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಂತೂ ನೋಡೋದಕ್ಕೆ. ಹಾಗೆ ಇಲ್ಲೂ ಒಂದು ಹೆಣ್ದೇವ್ರಿತ್ತು, ಅಂದರೆ ರಾಯರ ಧರ್ಮಪತ್ನಿ ಏನಿದ್ದಾರಲ್ಲ ಅವ್ರದ್ದು ಒಂದು ಟೆಂಪಲ್ ಇದು. ಇಲ್ಲೂ ಕೂಡ ದರ್ಶನ ಮಾಡಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದು ನೆಕ್ಸ್ಟು ನಾವು ರಾಯರು ವಿಶ್ರಾಂತಿ ತೊಗೊಳ್ತಾ ಇದ್ದಿದ್ದು ಒಂದು ಪ್ಲೇಸ್ಗೂ ಕೂಡ ಹೋದ್ವಿ. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ದೇವಸ್ಥಾನದ ಒಳಗಡೆ ಯಾವುದೂ ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ, ಬರೀ ಹೊರಗಡೆ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿರೋದು. ನಾರ್ಮಲಾಗಿ ಯಾವುದು ಟೆಂಪಲಲ್ಲಿ ಅಲೋ ಮಾಡಲ್ಲ ಅಲ್ವಾ, ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ಇಫ್ ಅಲೋ ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ, ಬಿಕಾಸ್ ನಿಮ್ಮದೇ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೇ ಇರುತ್ತೆ ಮೈಂಡಲ್ಲಿ. ಹಾಗಾಗಿ ವಿಡಿಯೋ ಏನು ನಾನು ಮಾಡ್ಕೊಂಡಿರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಗುಬ್ಬಿ ಬಿಡ್ತಾನೆ ಇರಲಿಲ್ಲ, ಫುಲ್ ಹಠ ಮಾಡ್ತಾಯಿದ್ಲು. ಅವಳಂತೂ ನಿದ್ದೆ ಆಗಿರಲಿಲ್ಲ, ಅವಳಿಗೆ ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ನೈಟು ಮಲಗಿರಲಿಲ್ಲ, ಜೊತೆಗೆ ಮಧ್ಯಾಹ್ನ ಮಲಗ್ತಾಯಿದ್ಲು, ಅದು ಮಲಗಿರ್ಲಿಲ್ವಲ್ಲ. ಬರೀ 2 ಅವರೇನು ನಿದ್ದೆ ಮಾಡಿದ್ಲು ಅಂತ ಅನಿಸುತ್ತೆ ಅಷ್ಟೇ. ಹಾಗಾಗಿ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನನಗೂ ಕೂಡ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಹಂಗೆ ಇದ್ದೆ, ಮಲ್ಕೊಳ್ಳೇ ಇಲ್ಲ. ನೀವು ನೋಡಿ, ನಾನದು ಡ್ರೆಸ್ ತೋರಿಸಿರಲಿಲ್ಲ ನಿಮಗೆ ವೀಡಿಯೋದಲ್ಲಿ ಅಂತ ಹೇಳಿ ಇವಾಗ ತೋರಿಸೋಣ ಅಂದರೆ ಅವಳು ಟಾಪ್ ಎತ್ಬಿಟ್ಟು ತೋರಿಸ್ತಿದ್ದಾಳೆ. ಆಟ ಆಡಿದ್ರೆ ಅರ್ಗಿಣಿ, ಆಡಿಲ್ಲ ಅಂದರೆ ರಾಕ್ಷಸಿ ಥರ ಆಡ್ತಾಳೆ ನನ್ನ ಮಗಳು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಠ ಮಾಡಿಬಿಡ್ತಾಳೆ. ಆ ಟೈಮಲ್ಲಿ ಅನಿಸುತ್ತೆ ಯಪ್ಪ ಯಾಕೆ ಬೇಕು ಈ ಮಕ್ಕಳು ಅಂತ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಅವಳದು ತಪ್ಪಿಲ್ಲ, ಬಿಕಾಸ್ ಟ್ರಾವೆಲಿಂಗ್ ಇದ್ದಿದ್ದರಿಂದ ಅವಳಿಗೂ ನಿದ್ದೆ ಆಗಿರಲಿಲ್ವಲ್ಲ, ಹಾಗಾಗಿ ಅವಳು ತುಂಬ ಕ್ರ್ಯಾಂಕಿ ಆದಳು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 4 ಗಂಟೆವರೆಗೂ ಹಾಗೆ ಆಡ್ತಾಯಿದ್ಲು. ಅದಾದಮೇಲೆ ಸದ್ಯಕ್ಕೆ ಮಲ್ಕೊಂಡ್ಳು. ಆವಾಗ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲಿಂದ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮದು ರೂಮ್ ಇಲ್ಲಿ ಚೆಕ್ಔಟ್ ಬಂದು 5 ಗಂಟೆಗಿದೆ. ಸೊ 5 ಗಂಟೆಗೆ ಇಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಟೆಂಪಲ್ ಹತ್ರನೇ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಡ್ರೆಸ್ಸಲ್ಲಿ ನಾನು ರೀಲ್ಸ್ ಎಲ್ಲ ಮಾಡಬೇಕಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಗುಬ್ಬಿ ಇರೋದ್ರಿಂದ ಆಗಲೇ ಇಲ್ಲ. ಅವಳು ಫುಲ್ ಕ್ರ್ಯಾಂಕಿ ಆಗಿಬಿಟ್ಲು. ಸೊ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ನನಗಂತೂ ಫುಲ್ ಟಯರ್ಡ್ ಅಂತ ಅನ್ನಿಸ್ಬಿಟ್ಟಿತ್ತು, ಯಾಕಂದರೆ ಮಧ್ಯಾಹ್ನ ಊಟ ಮಾಡಲಿಲ್ಲ, ಜಸ್ಟ್ ಬಂದು ಹಾಗೆ ಮಲ್ಕೊಂಬಿಟ್ಟೆ. ಗುಬ್ಬಿ ಮಲ್ಕೊಂಡ್ರೆ ಸಾಕು ಅಂತ ಫೀಲ್ ಆಗಿಬಿಟ್ಟಿತ್ತು. ಅವಳು ಮಲಗಿದ ತಕ್ಷಣ ನಾನು ಮಲ್ಕೊಂಬಿಟ್ಟೆ. ಅದಾದಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಒಂದು ನದಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಗಿಣಿಶಾಸ್ತ್ರ ಎಲ್ಲ ಹೇಳೋರು ಕೂತಿದ್ರು. ನಾನು ಹಂಗೂ ಕೇಳೋಣ ಅಂತ ಅಂದ್ಕೊಂಡು ಅಮ್ಮಗೆ ಕೇಳ್ತೀನಿ ಅಮ್ಮ ಅಂತ. ನಮ್ಮಮ್ಮ ಸುಮ್ಮನೆ ಬಾ, ಮತ್ತೆ ಏನಾದರೂ ಒಂದು ಹೇಳ್ತಾರೆ, ಆರಾಮಾಗಿರುತ್ತೆ ಮೈಂಡು, ಮತ್ತು ಅವ್ರು ಹೇಳೋದನ್ನು ಕೇಳಿ ಇಲ್ಲದಿರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಕಾಗತ್ತೆ, ಬಾಯಿ ಮುಚ್ಕೊಂಡು ಬಾ ಅಂತ ಅಂದರು. ನಾನು ಸುಮ್ಮನೆ ಆದೆ. ಆಮೇಲೆ ಅದೆಲ್ಲ ಕೇಳಿಲ್ಲ, ಬಟ್ ಏನು ಹೇಳ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಅದನ್ನು ಕೇಳಬೇಕು ಅನ್ನೋ ಥರ ಮೈಂಡಿಗೆ ಬಂತು. ಬಟ್ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಏನಂದರೆ ನಾನು ಹೊಸ ಫೋನ್ ತೊಗೊಂಡೆ, ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ, ಹೇಳೋಕ್ಕೆ ಆಗಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಇದೇ ಫಸ್ಟ್ ವಿಡಿಯೋ ಈ ಫೋನಲ್ಲಿ ಮಾಡ್ಕೊಳ್ತಾ ಇರೋದು, ಮಾಡಿ ಅಪ್ಲೋಡ್ ಮಾಡ್ತಿರೋದು. ಮಧ್ಯಾಹ್ನ ಊಟ ಮಾಡಿದೆ, ಫುಲ್ ತಲೆನೋವು ಬಂದುಬಿಟ್ಟಿತ್ತು. ಫಸ್ಟ್ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ, ಸರಿ ಹೋಯ್ತು. ಇವಾಗ ಇದು ನೋಡಿ ಕಲರ್ ಸಕ್ಕತ್ತಾಗಿ ಬಂದಿದೆ. ಏನಾಯ್ತು ಅಂತ ಸುಸ್ತಾಗಿ ಕೂತ್ಕೊಂಡ್ರು. ಇವಾಗ ಅಲ್ಲಿ ಹೋದ ತಕ್ಷಣ ಎದ್ದು ಬಡ ಅಂತ ಹೋಯ್ತಾರ. ಇಲ್ಲಿ ದೇವಸ್ಥಾನ ಹಿಂದೆಗಡೆನೆ ನದಿ ಇದೆ, ಅಲ್ಲಿಗೆ ಬಂದೀವಿ. ಅಲ್ಲೇ ಒಂದು ಟವಲ್ ಹಾಕ್ಸ್ಬಿಟ್ಟು ಭಿಕ್ಷೆ ಬೇಡ್ಕೊಂಡು ತಿಂತಾವ್ರ ನೋಡಿ. ನಮ್ಮಮ್ಮ ಅಮ್ಮ ತಾಯಿ ಅಂತಾರೆ. ಅಮ್ಮ ತಾಯಿ ಅಂತ ಹೇಳಿ ಅವಳೆ ಅಮ್ಮ ತಾಯಿ ಊಟ ಹಾಕಿ ತಾಯಿ ಬೆಳಿಗ್ಗೆಯಿಂದ ತಿಂದಿಲ್ಲ ಅಂತ ಹೋಗಿ ಒಂದು ತಟ್ಟ ತಿಂದು ಬಂದು ಊಟಕ್ಕೆ ಬಾಮ್ಮ ಅಂತ ಕರೆದ್ರೆ ಬರ್ತಾನೆ ಇಲ್ಲ. ಅವ್ರು ಬರ್ತಾ ಇಲ್ಲ, ಇವ್ರು ಬರ್ತಾ ಇಲ್ಲ ಅನ್ಕೊಂಡು ಕೂತವ್ರೆ ಹಸ್ಕೊಂಡು. ಇದೆಲ್ಲ ಕಟ್ಟು.
ನಮ್ಮಮ್ಮ ಏನೇನೋ ಮಾತಾಡ್ತಾಯಿದ್ರು, ಅದೊಂದು ಸಣ್ಣದು ಕ್ಲಿಪ್ಪಿಂಗ್ ಮಾತ್ರ ಕಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಇದು ಫೋನಲ್ಲಿ ಹೇಗಿದೆ ಕ್ಲಾರಿಟಿ ಏನು ಅಂತ ಹೇಳಿ. ನನಗೇನೋ ಇಷ್ಟ ಆಯಿತು. ಹೊಸ ಫೋನ್ ತೊಗೊಂಡೆ, ನಥಿಂಗ್ 4A ಅಂತ. ಚೆನ್ನಾಗಿದೆ. ಆ್ಯಕ್ಚುಲಿ ಯೂಟ್ಯೂಬ್ಗೆ ಅಂತಲೇ ನಾನು ತೊಗೊಂಡಿದ್ದು. ಯಾಕಂದರೆ ಹಳೆ ಫೋನಲ್ಲಿ ಸ್ಟೋರೇಜ್ ಗಿರೇಜ್ ಏನೂ ಇರಲಿಲ್ಲ, ಒಂದು ಬ್ಯಾಟ್ರಿ ಬ್ಯಾಕಪ್ ಇರಲಿಲ್ಲ. ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿನೇ ಪ್ಲ್ಯಾನ್ ಮಾಡಿ ಈ ಒಂದು ಫೋನ್ನ ತೊಗೊಂಡೆ, ಕ್ಲಾರಿಟಿ ಚೆನ್ನಾಗಿದೆ ಅಂತ. ಫ್ಯಾಮಿಲಿಯವ್ರು ಎಲ್ಲರೂ ಸೇರಿಕೊಂಡು ರೀಲ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಕೆಲವೊಂದಷ್ಟು ಸಾಂಗಿಗೆ ಮಾಡಿದ್ವಿ, ಬಟ್ ಅದು ಸರಿಯಾಗಿ ಸೇವೇ ಮಾಡಿಲ್ಲ, ಸೇವ್ ಡ್ರಾಫ್ಟೇ ಆಗಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಸುಂಟರಗಾಳಿ ಸಾಂಗಿಗೆ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ, ಸಖತ್ತಾಗಿ ಬಂದಿತ್ತು. ವೀಡಿಯೋ ಎಲ್ಲ ನೋಡಿದ್ವಿ, ಬಟ್ ಸೇವ್ ಡ್ರಾಫ್ಟ್ ಮಾಡೋದೇ ಕೊಟ್ಟಿಲ್ಲ ಅನಿಸುತ್ತೆ. ಯಾರು ವೀಡಿಯೋ ಮಾಡಿದ್ರೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಎಷ್ಟು ಹೊಟ್ಟೆ ಉರಿತು ಅಂದರೆ ಸೇವ್ ಆಗಿಲ್ಲ ಅಂತ. ಸಖತ್ ಬೇಜಾರಾಗ್ಬಿಡ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ವೀಡಿಯೋ. ಏನೂ ಮಾಡೋದಕ್ಕಾಗಲ್ಲ. ಕೆಲವೊಂದಷ್ಟು ವೀಡಿಯೋ ಅಷ್ಟೇ ಸೇವ್ ಆಗಿದೆ. ಅದನ್ನು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಫಸ್ಟಿಂದನೂ ಕೂಡ ಫ್ಯಾಮಿಲಿ ಜೊತೆ ಟ್ರಿಪ್ಪೆಲ್ಲ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ನಮ್ಮ ಅಜ್ಜಿ ತಾತ ಇದ್ದಾರಲ್ಲ, ನಮ್ಮ ಅಮ್ಮವ್ರ ಅಪ್ಪ ಅಮ್ಮ, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಜೊತೆ ಎಲ್ಲ ಹೋಗಬೇಕಂತ ಆಸೆ ಇತ್ತು. ಬಟ್ ಯಾರೂ ಬರೋದೇ ಇರಲಿಲ್ಲ. ಬಟ್ ಈ ಸಲ ಹೆಂಗೋ ಅರ್ಧ ಫ್ಯಾಮಿಲಿ ಆದರೂ ಪರವಾಗಿಲ್ಲ ಹೋಗಿ ಬಂದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ನನಗಂತೂ ಈ ಟ್ರಿಪ್ ಒಂದು ಒಂಥರ ಮೆಮೊರಬಲ್ ಅಂತಲೇ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟ್ರೈನ್ ಜರ್ನಿ ಫ್ಯಾಮಿಲಿ ಜೊತೆಲೆಲ್ಲ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೋಮಿನ ಕುಡಿರೋ ಹೇಳ್ಕೊಡ್ತಾಳ. ಯಾರೋ ಬಿದ್ರು ನೋಡಿ, ಯಾರು ಬಿಡ್ತೇನೋ. ಅಲ್ಲಿ ಕಲ್ಲೆಲ್ಲ ಫುಲ್ ಸ್ಲಿಪ್ಪರಿ ಇತ್ತು. ಒಂದಿಬ್ಬರು 3 ಜನ ಬಿದ್ದುಬಿಟ್ರು ಪಾಪ ನಡ್ಕೊಂಡು ಹೋಗಬೇಕಾದ್ರೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲೇ ನೀರೆಲ್ಲ ಇದೆ ಅಲ್ವಾ, ಅಲ್ಲಿ ನೀರೇನು ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಅಷ್ಟೇ ಇತ್ತು. ಅಲ್ಲಿ ನೀರೇನಾದರೂ ಇದ್ದಿತ್ತಂದರೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇನ್ನೂ ಟೈಮ್ ಪಾಸ್ ಮಾಡ್ಬೋದಿತ್ತು. ಬಟ್ ರೀಲ್ಸ್ ಎಲ್ಲ ಮಾಡ್ಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡ್ವಿ. ಬಟ್ ನಂಗೆ ಆ ಡ್ರೆಸ್ಸಲ್ಲಿ ಅಂದರೆ ಲೆಹೆಂಗಾದಲ್ಲಿ ವೀಡಿಯೋ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಅದರಲ್ಲಿ ಆಗಲೇ ಇಲ್ಲ. ಇಟ್ಸ್ ಓಕೆ, ಏನೂ ಮಾಡೋದಕ್ಕಾಗಲ್ಲ, ಗುಬ್ಬಿರೋದ್ರಿಂದ ಇದೆಲ್ಲ ಮ್ಯಾನೇಜ್ ಮಾಡ್ಕೊಳ್ಬೇಕು. ಅದಾದಮೇಲೆ ರಿಟರ್ನ್ ನಾವು ಮತ್ತೆ ಟೆಂಪಲ್ಗೆ ಹೋದ್ವಿ. ಫುಲ್ ಲೈಟಿಂಗ್ಸ್ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಠ ಅಂತಲೇ ಹೇಳ್ಬೋದು. ಪಕ್ಕದಲ್ಲಿ ಹಸು ಗಿಸು ಎಲ್ಲ ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಸು ಎಲ್ಲ ಫುಲ್ ಫ್ರೆಂಡ್ಲಿ ಆಗಿರುತ್ತೆ. ಆರಾಮಾಗಿ ನಾವು ಅದನ್ನೆಲ್ಲ ಮಾತಾಡಿಸ್ಬೋದು. ಗುಬ್ಬಿ ಎಲ್ಲನೂ ಅಷ್ಟೇ ಆರಾಮಾಗಿ ಮಾತಾಡಿಸ್ಕೊಂಡಿದ್ಲು. ಅವಳಿಗೆ ಮೊದಲಿಂದನೇ ಏನು ಭಯ ಇಲ್ಲ. ಇದು ಇಷ್ಟು ಫ್ರೆಂಡ್ಲಿ ಎಲ್ಲ ಇತ್ತಲ್ವಾ, ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅವಳು ಕೂಡ. ಅಲ್ಲಿ ಹೋಗೋ ಸ್ಟೈಲ್ ಹೋಗಬೇಕು. ಇವಾಗ ನಾವು ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಜನ ಮಲಗಿದ್ರು ದೇವಸ್ಥಾನದ ಮುಂದೆನೇ. ಹೇಳ್ತಾರೆ ದೇವಸ್ಥಾನಕ್ಕೆ ಬಂದಾಗ ಅಲ್ಲೇ ಒಂದು ನೈಟ್ ಮಲಗಬೇಕು ಅಂತ. ನಾವು ಅಲ್ಲೇ ರೂಮಲ್ಲಿ ಮಲಗಿಬಿಟ್ವಿ, ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತಲ್ವ, ಹಾಗಾಗಿ ಅಲ್ಲೇ ಮಲಗಿದ್ವಿ. ಬಟ್ ಇಲ್ಲಿ ದೇವಸ್ಥಾನದ ಹತ್ರನೂ ಒಂದು 10-15 ನಿಮಿಷ ಮಲಗಿದ್ವಿ. ಅದಾದಮೇಲೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಊಟ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಗುಬ್ಬಿ ನೋಡಿ ಆರಾಮಾಗಿ ಅವಳು ಪಾಡ್ಗಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆರಾಮಾಗಿ ಇವಳನ್ನ ಎತ್ಕೊಂಡು ಹೋಗ್ಬಿಡ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಗುಬ್ಬಿ ಕೂಡ ಹಾಗೆ ಮಲ್ಕೊಂಡ್ಳು. ಇನ್ನೂ ನಾವು ದೇವಸ್ಥಾನದ ಹತ್ರನೇ ಇದ್ದೀವಿ, ಯಾಕಂದರೆ ನಮ್ಮದು ಟ್ರೈನ್ ಇದ್ದಿದ್ದು 12ಗೆ ಅಲ್ವಾ, ಏನಕ್ಕೆ ಅಷ್ಟು ಬೇಗ ಹೋಗೋದು ಅಂತ ಎಲ್ಲ ದೇವಸ್ಥಾನದ ಹತ್ರ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಪಾಪ, ನೈಟು ಕೂಡ ನಿದ್ದೆ ಇರಲಿಲ್ವಲ್ಲ, ಹಾಗಾಗಿ ಎಲ್ಲ ಅಲ್ಲಲ್ಲೇ ಮಲಗಿದ್ರು ಒಂದು ಸ್ವಲ್ಪ ಹೊತ್ತು. ನನಗೂ ಫುಲ್ ಟಯರ್ಡ್ ಆಗಿತ್ತು. ಬಟ್ ಎಲ್ಲಿ ಗುಬ್ಬಿನ ತೊಡೆ ಮೇಲೆ ಹಾಕ್ಕೊಂಡಿದ್ನಲ್ವಾ,
ಮಲ್ಗೋದಕ್ಕೆ ಆಗಲಿಲ್ಲ. ಅದಾದಮೇಲೆ ನಾವು ಕೂಡ ಟ್ರೈನ್ ಹತ್ಕೊಂಡು ಬ್ಯಾಂಗ್ಳೂರು ರೀಚ್ ಆದ್ವಿ. ಸೊ ಇದಿಷ್ಟು ನಮ್ಮ ಮಂತ್ರಾಲಯದ ಎಕ್ಸ್ಪೀರಿಯೆನ್ಸು. ತುಂಬಾ ಚೆನ್ನಾಗಿತ್ತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹಾಗೆ ಇನ್ಸ್ಟಾದಲ್ಲಿ ಏನಾದರೂ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಇನ್ಸ್ಟಾದಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಲಿಂಕ್ ಬಂದು ಬಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಈ ಫೋಟೋಸ್ ಎಲ್ಲ ಆಲ್ರೆಡಿ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.